ಹಾಯ್ ಹಲೋ ನಮಸ್ಕಾರ. ಕರ್ನಾಟಕದ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ನಮಸ್ಕಾರ. ನಾವೀಗ ಆಲ್ರೆಡಿ ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ನೋಡಿದ್ದೀವಿ. ಲೇಟ್ ಆಗೋದ್ರಿಂದ ನಾವೀಗ ಲಾಡ್ಜಿಗೆ ಹೋದ್ವಿ. ಲಾಡ್ಜಲ್ಲಿ ನಾವು ರೂಮ್ ತೊಗೊಂಡ್ವಿ. 800 ರೂಪಾಯಿ ತೊಗೊಂಡ್ರು, 3 ಮಂದಿ ಸೇರಿ. ಸ್ವಲ್ಪ ನೀಟಾಗಿತ್ತು, ಬಿಸಿನೀರು ಕೂಡ ಇತ್ತು. ಲಾಡ್ಜ್ ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು. ಊಟ ಗೀಟ ಮಾಡ್ಕೊಂಡು ಮಲ್ಲಿಕೊಂಡ್ವಿ. ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಬೇರೆ ಕಡೆ ಪ್ಲೇಸಿಗೆ ಹೋಗ್ತಾ ಇದ್ವಿ. ಅದು ಎಲ್ಲಪ್ಪ ಅಂತಂದರೆ ಪಾರ್ಲಿಮೆಂಟ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಪ್ಲೇಸು ತುಂಬ ಚೆನ್ನಾಗಿದೆ ಅಂತ ಕೇಳ್ಕೊಂಡಿವಿ. ಬನ್ನಿ ಹೋಗೋಣ, ನೋಡೋಣ. ಸುಮಾರು ಒಂದು 10 ರಿಂದ 15 ಕಿಲೋಮೀಟ್ರ್ ದೂರನೇ ಇತ್ತು ಪಾರ್ಲಿಮೆಂಟ್ ಹೌಸು ನಾವಿರೋದ್ರಿಂದ. ಅಲ್ಲಿಂದ ನಾವು ಒಂದು ರಿಕ್ಷಾ ತೊಗೊಂಡ್ವಿ. ರಿಕ್ಷಾದಲ್ಲಿ ಒಂದು 300 ರೂಪಾಯಿ ತೊಗೊಂಡ್ರು. ಅಂದರೆ ಅಲ್ಲಿಂದ ಅಲ್ಲಿ ತೊಗೊಂಡು ಹೋಗೋಕ್ಕೆ ಒಂದು ಫಿಕ್ಸ್ ರೇಟ್ ಅಂತಿದೆ ಅವ್ರ ಹತ್ರ. ಎಲ್ಲ ಆಟೋ ರಿಕ್ಷಾದವ್ರು ಕೇಳಿದ್ವಿ, ಇಷ್ಟು ರೇಟ್ ಅಂತಂದರು. ಕಡಿಮೆ ರೇಟ್ ಇದ್ದಂಥ ಈ ಆಟೋಗೆ ನಾವು 300 ರೂಪಾಯಿ ಕೊಟ್ಟು 3 ಜನ ಹತ್ತಿದ್ವಿ. ನಾವು, ನಮ್ಮ ಸರು ಮತ್ತು ನಮ್ಮ ಹುಡುಗ. ಇಲ್ಲಿಂದ ನಾವು ಸುಮಾರು ಒಂದು ಅರ್ಧ ಗಂಟೆ ಕಾಲ ಜರ್ನಿ ಮಾಡಿದ್ವಿ. ಜರ್ನಿ ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ಸೂಪರ್ ನೇಚರು ಸಖತ್ತಾಗಿತ್ತು. ತುಂಬ ಒಳ್ಳೆ ಅನುಭವನೇ ಆಯಿತು. ಇಲ್ಲೆಲ್ಲ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲೆಲ್ಲ ಪ್ಲೇಸಲ್ಲಿ ರೋಡ್ ಮೇಲೆ ಹೋಗುವಾಗ ತುಂಬ ನೀಟಾಗಿತ್ತು, ಕ್ಲೀನ್ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಬೇರೆ ಕಡೆ ಹೋಗುವಾಗ ಆಫ್ಟರ್ ಒಂದು 10 ರಿಂದ 12 ಗಂಟೆ ನಂತರ ಇಲ್ಲೆಲ್ಲ ಫುಲ್ಲು ಕ್ರೌಡ್ ಆಗಿರುತ್ತೆ. ಈಗ ಸ್ವಲ್ಪ ಮಾರ್ನಿಂಗ್ ಯಾರೂ ಇಲ್ಲ. ನೀವು ನೋಡ್ತಾ ಇದ್ದೀರಾ, ಇದೇ ಪಾರ್ಲಿಮೆಂಟ್ ಹೌಸು. ಇದು ಓಪನ್ ಇಲ್ಲ, ಹೊಸ ಪಾರ್ಲಿಮೆಂಟ್ ಹೌಸು. ನಾವು ಓಪನ್ ಇದೆ ಅಂತೇಳಿ ಬಂದಿದ್ವಿ, ಆದರೆ ಓಪನ್ ಇಲ್ಲ. ನಮ್ಮ ದುರಾದೃಷ್ಟ. ಪರವಾಗಿಲ್ಲ, ಓಪನ್ ಆದಾಗ ಮತ್ತೊಮ್ಮೆ ಬರೋಣ, ಓಕೆನಾ. ಇಷ್ಟು ದೂರಿಂದ ಬಂದ್ರೂ ಪಾರ್ಲಿಮೆಂಟ್ ಹೌಸು ಏನೋ ಸ್ಟ್ರೈಕ್ ಇರೋದ ಕಾರಣದಿಂದ ಬಂದಿದೆ ಅಂತ ಹೇಳಿದರು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಮತ್ತು ಅದೇ ಬಂದಂಥ ರಿಕ್ಷಾದಲ್ಲಿ ಮತ್ತೆ ವಾಪಸ್ ಬಂದುಬಿಟ್ವಿ. ತಿರ್ಗಾ ಅಲ್ಲಿಂದ ಸೀದಾ ನಾವು ಟಿಫನ್ ಮಾಡಬೇಕಂತಂದು ನಮ್ಮ ಸರ್ ಹೇಳಿದರು. ಈಗ ಆಲ್ರೆಡಿ ನಾವು ಬೇರೆ ಊಟ ಮಾಡಿ ನಮಗೆ ಸಜ್ಜಾಗಿರಲಿಲ್ಲ. ಅದರಿಂದ ಸೌತ್ ಝೋನ್ ಅಂತಿತ್ತು. ಅಲ್ಲಿ ಏನೇನು ಸಿಗುತ್ತೆ ಅಂತಂದರೆ ಇಡ್ಲಿ, ವಡೆ, ಸಾಂಬಾರು, ದೋಸೆ ಗೀಸೆ ಎಲ್ಲ ನಮ್ಮ ಕಡೆ ಹೆಂಗೆ ಮಾಡ್ತಾರಲ್ಲ ಅದೇ ಥರ ಟಿಫನ್ ಸಿಗುತ್ತೆ ಅಂತ ಗೊತ್ತಾಯಿತು. ಇಲ್ಲಿ ಬಂದು ನಾವು ತಿಂದ್ವಿ. ಟಿಫನ್ ಮಾತ್ರ ಬೇರೆ ಲೆವೆಲೇ ಇತ್ತು ಗುರು, ನಿಜವಾಗ್ಲೂ. ಆ ಸಾಂಬಾರು ತೊಗೊಂಡು ಬಾಯಲ್ಲಿ ಹಾಕ್ಕೊಂಡ್ರೆ ವಾವ್. ಶ್ರೀ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನದಲ್ಲಿ ಪ್ರಸಾದ ಸ್ವೀಕರಿಸುವಾಗ ಇದ್ದಂಥ ಸಾಂಬಾರು ಟೇಸ್ಟೇ ಇಲ್ಲಿತ್ತು. ಇಡ್ಲಿ ಮತ್ತು ವಡೆ ತಿಂದ ಮೇಲೆ ಒಂದು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ. ಮಸಾಲೆ ದೋಸೆ ತೆಗೆದ್ರೆ ಇಲ್ಲೂ ಕೂಡ ಆಲೂ ಇತ್ತು. ಈ ಆಲೂ ನೋಡಿ ನಮಗೆ ನಗು ಬಂತು. ಯಾಕಪ್ಪ ಅಂದರೆ ನಾವು ಇಡೀ ದೆಹಲಿಯಲ್ಲಿ ಎಲ್ಲ ಸುತ್ತಾಡೋ ಬರೀ ಆಲೂ ಪರೋಟ ತಿಂದು ಸಾಕಾಗಿತ್ತು. ಇಲ್ಲೊಂದು ದೋಸೆ ತಿಂದ್ವಿ, ವಿತೌಟ್ ಆಲೂ ತಿಂದೆ. ಮಾತ್ರ ಸ್ವಲ್ಪ ಚೆನ್ನಾಗಿತ್ತು. ಸ್ವಲ್ಪ ಆಲೂ ತೊಗೊಂಡು ತಿಂದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹೊಸಾಗಿತ್ತು. ಚೆನ್ನಾಗಿ ಬಾರಿಸೇ ಬಿಟ್ವಿ 3 ಜನ ಸೇರಿ. ಸಖತ್ತಾಗಿ ಬಾರಿಸಿಬಿಟ್ವಿ. ಬಾರಿಸಿದ ತಕ್ಷಣ ಗೊತ್ತಾಯ್ತು 502 ರೂಪಾಯಿ ಆಗಿತ್ತು. ಮತ್ತು ಬೇರೆ ವೀಡಿಯೋಗಳು ಮಾಡ್ತಿರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ.